Advanced Corporate Accounting, Chapter 3, Session 30. The balance sheet of Ramdev Limited on 31/3/2015 was as follows. Authorized capital ಕೊಟ್ಟಿದ್ದಾರೆ 6 lakhs, issued capital 2 lakhs, 2,000 shares of 100 each fully paid, 205% debentures of 100 each, 2 lakhs, 1,000 each, sundry creditors 50, bills payable 5, bank overdraft 45,000, goodwill 70, buildings 80, plant 1,50,000, stock 50, debtors 43,000, cash 2,500, preliminary expenses 4,500, profit and loss account 1 lakh, total of the balance sheet on both the sides 5 lakhs. Following scheme of reconstruction was adopted. Paid up value of each share to be reduced to rupees 50. ಈಗ ಇಲ್ಲಿ ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ ದ ಶೇರ್ಸ್ ನೀವು ನೋಡಿದ್ರೆ 100 ಇದೆ, ಅದನ್ನು 50ಗೆ ರೆಡ್ಯೂಸ್ ಮಾಡಬೇಕು. ಅದು ಒಂದು ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್. ಅದರಲ್ಲಿ ರಿಡಕ್ಷನ್ ಇನ್ ದ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ 5% ಡಿಬೆಂಚರ್ಸ್ ಟು ಬಿ ಕನ್ವರ್ಟೆಡ್ ಇನ್ ಟು 100, 7.5% ಡಿಬೆಂಚರ್ಸ್ ಆಫ್ 1,000 ಈಚ್. ನಾವು ಡಿಬೆಂಚರ್ಸ್ ಅನ್ನ 1,000 ಈಚ್ ಅಂತ ಹೇಳಿ ಕನ್ವರ್ಟ್ ಮಾಡಬೇಕಾಗುತ್ತೆ. 5% ಇರೋದನ್ನ 7.5%ಗೆ. Assets were revalued as under. Building 72, plant 1,40,000, stock 45, debtors subject to reserve for bad debts 2,500. Creditors agreed to forgo 1/4 of the amount due to them in return for shares for the balance. Goodwill and other fictitious asset to be written off entirely. Give the necessary journal entries. So internal reconstruction ige idu required changes. Now let us look into the solution. In the books of Ramdev Company Limited, journal entries. First entry is for the reduction of equity share capital. Okay. ಏನು ಹಳೆ ಇಕ್ವಿಟಿ ಶೇರ್ಸ್ ಎಷ್ಟಿದೆ, ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 2 lakhs ಇದೆ, ಎಷ್ಟು ರೆಡ್ಯೂಸ್ ಮಾಡಬೇಕು? ಅವ್ರೇನು ಹೇಳ್ತಿದ್ದಾರೆ, ಫೇಸ್ ವ್ಯಾಲ್ಯೂವನ್ನು 100 ಇರೋದನ್ನ 50 ಮಾಡಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 2 ಲಕ್ಷ ಇದೆ, ಹೊಸದು ಅಂದ್ರೆ ಅರ್ಧ ಆಗುತ್ತೆ, ಸೊ 1 lakhs. ಮತ್ತೆ ಉಳಿದಿರೋದೇನು, ಕ್ಯಾಪಿಟಲ್ ರಿಡಕ್ಷನ್. ಸೊ ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 2 lakhs to new equity share capital 1 lakh to capital reduction account 1 lakh, being the reduction of 2,000 equity shares of rupees 100 each to rupees 50 each. Same with the preference shareholders. Preference shareholders ಗೆ ಎಷ್ಟಿದೆ, 5% ಡಿಬೆಂಚರ್ಸ್ ಇದೆ, ಅಮೌಂಟ್ ಬಂದು 2 lakhs. ಅದನ್ನ ನಾವು ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕು ಅಂತಂದ್ರೆ 200 ಶೇರ್ಸ್ ಇರೋದನ್ನ 100 ಶೇರ್ಸ್ ಮಾಡಬೇಕು. ವ್ಯಾಲ್ಯೂ ಬಂದು 1,000, ಎರಡಕ್ಕೂ ಕೂಡ 1,000. ಬಟ್ ನಂಬರ್ ಆಫ್ ಡಿಬೆಂಚರ್ಸ್ ಬಂದು 200 ಇದೆ, ಅದನ್ನ 100 ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಏನು, 5%. ಹಳೇದು 5% ಡಿಬೆಂಚರ್ಸ್, ಸೊ 5% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 2 lakhs to ಹೊಸ ಡಿಬೆಂಚರ್ಸ್ ಎಷ್ಟು, 7.5%, 7.5 or 7 1/2 ಡಿಬೆಂಚರ್ಸ್ ಅಕೌಂಟ್ ಟು ಎಷ್ಟು ರೆಡ್ಯೂಸ್ ಆಗ್ತಿದೆ, 1 lakh. ಬಿಕಾಸ್ 200 ಇಂಟು 1,000 ಇದ್ದಿದ್ದು 2 lakhs. ಈಗ ಅದನ್ನ 100 ಮಾಡಿದ್ರೆ 100 ಇಂಟು 1,000 ಬಂದು 1 lakh. ಸೊ ಡಿಬೆಂಚರ್ಸ್ ಅಮೌಂಟ್ 1 lakh. ಹಾಗಾದ್ರೆ ರಿಮೈನಿಂಗ್ ಏನು, ಕ್ಯಾಪಿಟಲ್ ರಿಡಕ್ಷನ್, ಅದೆಷ್ಟು, 1 lakhs. ದ ಫಸ್ಟ್ 2 entries. ನೆಕ್ಸ್ಟ್ ಕ್ರೆಡಿಟರ್ಸ್ ಅಕೌಂಟ್. ಕ್ರೆಡಿಟರ್ಸ್ ಅಕೌಂಟ್ ಎಷ್ಟಿದೆ, 50,000 ಇದೆ ಅಮೌಂಟ್ ಪೇ ಮಾಡಬೇಕಾಗಿರೋದು. ಅದರಲ್ಲಿ ಅವ್ರು ಎಷ್ಟಕ್ಕೆ ಅಗ್ರಿ ಮಾಡ್ತಿದ್ದಾರೆ, ದೇ ಆರ್ ಅಗ್ರಿ ಟು ಕ್ಯಾನ್ಸಲ್ 1/4 ಆಫ್ ದ ಅಮೌಂಟ್ ಡ್ಯೂ. 1/4 ಎಷ್ಟಾಗುತ್ತೆ, 50,000 ಇಂಟು 1/4 ಅಂದರೆ 12,500. ರಿಮೈನಿಂಗ್ ಎಷ್ಟು, 37,500. ಸೊ ಕ್ರೆಡಿಟರ್ಸ್ ಅಕೌಂಟ್ 50,000 ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 37,500. ಅದು ಆ ರಿಮೈನಿಂಗ್ ಅಮೌಂಟ್ ಅನ್ನ ಕ್ರೆಡಿಟರ್ಸ್ಗೆ ಯಾವ್ದ್ರಲ್ಲಿ ಕೊಡಬೇಕು ಅಂತಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಕ್ರೆಡಿಟರ್ಸ್ ಅಕೌಂಟ್ 50,000, ಅದರಲ್ಲಿ ಕ್ಯಾಪಿಟಲ್ ರಿಡಕ್ಷನ್ 12,500, 1/4 ಆಫ್ 50,000. ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನಾವು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಬೀಯಿಂಗ್ ಕ್ಯಾನ್ಸಲೇಷನ್ ಆಫ್ 1/4 ಆಫ್ ದ ಅಮೌಂಟ್ ಡ್ಯೂ ಟು ಕ್ರೆಡಿಟರ್ಸ್ ಇನ್ ರಿಟರ್ನ್ ಫಾರ್ ಶೇರ್ಸ್ ಫಾರ್ ದ ಬ್ಯಾಲೆನ್ಸ್. ನೆಕ್ಸ್ಟ್ ಎಂಟ್ರಿ ಬಂದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನಮಗೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಎಷ್ಟು ಸಿಗ್ತಾರೆ, ಇಲ್ಲಿ 1 lakh. ಈ 1 lakh ಇನ್ ಇಕ್ವಿಟಿ ಶೇರ್ಸ್, 1 lakh ಫ್ರಮ್ ಡಿಬೆಂಚರ್ಸ್ 2 lakhs, and from creditors 12,500. Total 2,12,500. Debit to ಯಾವ್ಯಾವ್ದಕ್ಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1 lakh, ಪ್ರಿಲಿಮಿನರಿ ಎಕ್ಸ್ಪೆನ್ಸು, ಗುಡ್ವಿಲ್ಲು, ಬಿಲ್ಡಿಂಗ್ಸ್, ಪ್ಲಾಂಟ್, ಸ್ಟಾಕ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಮತ್ತೆ ಉಳಿದಿರುವಂತಹ ಬ್ಯಾಲೆನ್ಸ್ ಅನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ತಗೋಬೇಕು ಅಂತ ಕ್ವಶನ್ ಬಿಗಿನಿಂಗ್ ಅಲ್ಲೇ ಡಿಸ್ಕಸ್ ಮಾಡಿದ್ದೀವಿ. Being the utilization of capital reduction account balance in writing of various losses and fictitious assets, and the balance is transferred to capital reserve account. Next question.
Balance sheet of XY Limited has at 31st March 2015 was as follows. Liabilities amount, assets amount. Share capital 2 lakhs, equity capital 4 lakhs, debentures 1 lakh, bank overdraft, creditors, goodwill, freehold premises, plant, stock, debtors, profit and loss account. The following scheme was approved by the court of the company. Preference shares to be reduced to rupees 75 per share and equity shares to rupees 37.50. Debenture holders to take over stock and book debts in full satisfaction of the amount due to them. Goodwill to be eliminated, freehold premises to be depreciated by 50%, plant to be appreciated by 50,000. ಇದು ಕೊಟ್ಟಿರುವಂತಹ ಒಂದು ಅಡ್ಜಸ್ಟ್ಮೆಂಟ್ಸ್. Now let us look into the journal entries. First thing, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ನೋಡಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಚೆಕ್ ಮಾಡಿ ಎಷ್ಟಿದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 ಲ್ಯಾಕ್ಸ್ ಇದೆ. 2 ಲ್ಯಾಕ್ ರುಪೀಸ್. ಅದು ಎಷ್ಟಕ್ಕೆ ರೆಡ್ಯೂಸ್ ಆಗಬೇಕು? ಎಷ್ಟಿದೆ ಅಮೌಂಟು? 100 ಇದೆ. ಅದನ್ನು ನಾವು ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕು? 75ಗೆ ರೆಡ್ಯೂಸ್ ಮಾಡಬೇಕು. 2000 ಇಂಟು 100 2 ಲ್ಯಾಕ್ಸ್. ಅದೇ 2000 ಇಂಟು 75 ಆದರೆ 1,50,000. ಆ ರಿಮೈನಿಂಗ್ ಅನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬೀಯಿಂಗ್ ಕನ್ವರ್ಷನ್ ಆಫ್ 2000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಟು 75 ಈಚ್. ಹಾಗಾದ್ರೆ ಈಕ್ವಿಟಿ ಶೇರ್ಸ್ ಎಷ್ಟಕ್ಕೆ ರೆಡ್ಯೂಸ್ ಆಗಬೇಕು? 100 ಇರುವಂಥದ್ದು 37.50ಗೆ ರೆಡ್ಯೂಸ್ ಆಗಬೇಕು. ಸೊ ಓಲ್ಡ್ ಇಕ್ವಿಟಿಯಲ್ಲಿ ಎಷ್ಟಿದೆ? 4 ಲ್ಯಾಕ್ಸ್ ಇದೆ. ಹಾಗಾದ್ರೆ ನ್ಯೂ ಇಕ್ವಿಟಿನಲ್ಲಿ ಫಸ್ಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅನ್ನು ಚೆಕ್ ಮಾಡಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದು 4000 ಶೇರ್ಸ್ ಇದೆ. 4000 ಇಂಟು 100 4 ಲ್ಯಾಕ್ಸ್. ಅದೇ 4000 ಇಂಟು 37.50 ಮಾಡಿದ್ರೆ ಆಗ ಅದು 1,50,000 ಆಗುತ್ತೆ. 4 ಲ್ಯಾಕ್ ಇರೋದು 1,50,000 ಆದರೆ ರಿಮೈನಿಂಗ್ ಎಷ್ಟು? 2,50,000. ಇದನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ತಗೋಬೇಕು. ನೆಕ್ಸ್ಟ್ 5% ಮಾರ್ಟ್ಗೇಜ್ ಡಿಬೆಂಚರ್ಸ್. ಆ ಡಿಬೆಂಚರ್ಸ್ ನಾವು ಪೇ ಆಫ್ ಮಾಡ್ತೀವಿ. ಅಮೌಂಟ್ ಇಸ್ 1 ಲ್ಯಾಕ್. ಹೇಗೆ ಮಾಡ್ತೀವಿ ಅಂತಂದರೆ ದೇ ವಿಲ್ ಟೇಕ್ ಓವರ್ ದ ಸ್ಟಾಕ್ ಆ್ಯಂಡ್ ಕ್ರೆಡಿಟ್ ಡೆಟರ್ಸ್. 5% ಮಾರ್ಟ್ಗೇಜ್ ಎಷ್ಟು? 1 ಲ್ಯಾಕ್ಸ್. ಸ್ಟಾಕಿಂದ ಅವ್ರಿಗೆ 50,000 ಕೊಡ್ತೀವಿ, ಡೆಟರ್ಸಿಂದ 40,000. ರಿಮೈನಿಂಗ್ ಅನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ಗೆ ತಗೋತೀವಿ. ಬೀಯಿಂಗ್ ಸೆಟಲ್ಮೆಂಟ್ ಆಫ್ ಡಿಬೆಂಚರ್ ಹೋಲ್ಡರ್ಸ್ ಬೈ ಟ್ರಾನ್ಸ್ಫರಿಂಗ್ ಸ್ಟಾಕ್ ಆ್ಯಂಡ್ ಡೆಟರ್ಸ್. ನೆಕ್ಸ್ಟ್ ಪ್ಲಾಂಟ್ ಅಪ್ರಿಷಿಯೇಟ್ ಆಗಿರೋದ್ರಿಂದ ಪ್ಲಾಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 50,000. ಬೇರೆ ಎಲ್ಲ ಕೂಡ ರೈಟ್ ಆಫ್ ಮಾಡೋದಕ್ಕೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಹೇಗೆ ಬಂತು? ಈ 3,60,000 ಅಂತಂದರೆ ವಿ ಕ್ಯಾನ್ ಟೇಕ್ ಅ ಟೋಟಲ್ ಹಿಯರ್. ನೋಡಿ ಈಕ್ವಿಟಿಯಿಂದ ಎಷ್ಟು ಬರ್ತಾ ಇದೆ? 50,000. ಸಾರಿ, ಪ್ರಿಫರೆನ್ಸಿಂದ 50,000, ಈಕ್ವಿಟಿಯಿಂದ 2,50,000, ಒಟ್ಟು 3 ಲ್ಯಾಕ್ಸ್ ಆಯಿತು. ದೆನ್ ಅಗೇನ್ ಇಲ್ಲಿ 10,000, 3,10,000 ಮತ್ತು ಪ್ಲಾಂಟ್ ಅಕೌಂಟಿಂದ 50,000, ಟೋಟಲ್ 3,60,000. ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ 2,45,000, ಗುಡ್ವಿಲ್ಗೆ 15 ಮತ್ತು ಫ್ರೀ ಹೋಲ್ಡ್ ಪ್ರಿಮೈಸಸ್ಸಿಗೆ 1 ಲ್ಯಾಕ್, ಟೋಟಲ್ 3,60,000 ಆಗುತ್ತೆ. Being utilization of capital reduction account balance in eliminating the accumulated losses, goodwill and freehold premises. Next balance sheet draft ಮಾಡೋದೇ ಆದರೆ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಏನಾಗಿರುತ್ತೆ? 2,000 ಪ್ರಿಫರೆನ್ಸ್ ಶೇರ್ಸು, 4,000 ಈಕ್ವಿಟಿ ಶೇರ್ಸು, 1,50,000 1,50,000 ಆಗುತ್ತೆ. ಯಾವುದೇ ನಾನ್ ಕರೆಂಟ್ ಲಯಬಿಲಿಟಿ ರಿಸರ್ವ್ಸ್ ಏನೂ ಇಲ್ಲ. ಬ್ಯಾಂಕ್ ಓವರ್ ಡ್ರಾಫ್ಟ್ 50, ಕ್ರೆಡಿಟರ್ಸ್ 1 ಲ್ಯಾಕ್, ಟೋಟಲ್ 4,50,000. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಫ್ರೀ ಹೋಲ್ಡ್ ಪ್ರಿಮೈಸಸ್ 2 ಲ್ಯಾಕ್ಸ್ ಇರೋದು 1 ಲ್ಯಾಕ್ ರೆಡ್ಯೂಸ್ ಆಗಿ 1 ಲ್ಯಾಕ್ ಆಗುತ್ತೆ. ಪ್ಲಾಂಟ್ 50,000 ಅಪ್ರಿಷಿಯೇಟ್ ಆಗಿ 3,50,000 ಆಗುತ್ತೆ. ಟೋಟಲ್ ಬಂದು 4,50,000.